ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯ ಏನು ಈಗಾಗಲೇ ವಿವಾಸಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲೂ ಕೂಡ ಮಹಿಳಾ ಮೋರ್ಚಾದ ವತಿಯಿಂದ ಜೊತೆಗೆ ಬಿಜೆಪಿಯ ನಗರಾಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಿಜೆಪಿ ಈಗಾಗಲೇ ಕಾಂಗ್ರೆಸ್ನ ವಿರುದ್ಧ ದೊಡ್ಡ ಮಟ್ಟದ ಘೋಷಣೆ ಕೂಗ್ತಾ ಇದ್ದಾರೆ. ಕಾಂಗ್ರೆಸ್ನ ವಿರುದ್ಧ ಘೋಷಣೆ ಕೂಗುವ ಮೂಲಕವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಲ್ಲೂ ಕೂಡ ಕಾಂಗ್ರೆಸ್ ಏನು ಮಹಿಳೆಯರಿಗೆ ಸುರಕ್ಷತೆ ಆಗ್ತಾ ಇಲ್ಲ, ಜೊತೆಗೆ ಕಾಂಗ್ರೆಸ್ ಈ ರಾಜ್ಯದಿಂದ ತೊಲಗಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಪ್ರತಿಭಟನೆಯಲ್ಲಿ ಶಾಸಕ ಶ್ರೀವತ್ಸ ಇರಬಹುದು, ಜೊತೆಗೆ ನಗರಾಧ್ಯಕ್ಷರಾದಂತಹ ಎಲ್ಲ ಇರಬಹುದು, ಪ್ರತಿಯೊಬ್ಬರು ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ ಪ್ರತಿಯೊಬ್ಬರು ಮಾತಾಡ್ಸೋ ಕೆಲಸ ಮಾಡ್ತೀವಿ ಸರ್. ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀರಾ ಅಂತ? ಎಲ್ಲ ಕಡೆ ಈ ರೀತಿಯ ಘಟನೆಗಳು ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ನಮ್ಮಲ್ಲಿ ಕರ್ನಾಟಕದ ಪೊಲೀಸರು ಅಂದರೆ ಹೆಸರು ಮಾಡಿದ್ದಾರೆ. ಪೊಲೀಸರಿಗೆ ಸ್ವಾತಂತ್ರ್ಯ ಕೊಡಿ, ಪೊಲೀಸರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ, ಹಣಕಾಸು ಇಸ್ಕೊಂಡು ಪೋಸ್ಟಿಂಗ್ ಕೊಡಬೇಡಿ. ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ, ಅವರಿಗೆ ಸ್ವಾತಂತ್ರ್ಯ ಕೊಡಿ. ಅವರು ರೌಡಿಗಳನ್ನ ಮಟ್ಟ ಹಾಕ್ತಾರೆ, ಅವ್ರಿಗೆಲ್ಲ ಗೊತ್ತಿದೆ ಯಾರು ಏನು ಅಂತ. ನಿಮ್ಮ ಹಸ್ತಕ್ಷೇಪದಿಂದ ಅವ್ರು ದೂರ ಇದ್ದಾರೆ. ಹಾಗಾಗಿ ಪೊಲೀಸರಿಗೆ ಸ್ವಾತಂತ್ರ್ಯ ಕೊಡಿ, ರೌಡಿಗಳನ್ನು ಮಟ್ಟ ಹಾಕಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ. ಹೆಂಗಸರಿಗೆ ರಕ್ಷಣೆ ಸಿಗ್ತಾ ಇಲ್ಲ. ಮೈಸೂರಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಹೆಣ್ಣು ಮಗಳ ಪೊಲೀಸ್ ಪೇದೆಗೆ ಇನ್ನೊಬ್ಳು ಸಾರ್ವಜನಿಕರು ಬಂದು ಸ್ಟೇಷನ್ ಒಳಗೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಮೈಸೂರಿನಲ್ಲಿ ನಡೆದಿದೆ. ಬೆಲೂನ್ ಮಾರ್ತಾ ಇದ್ದಂಥ ಹೆಣ್ಣು ಮಗಳ ಮೇಲೆ ಆಗಿರುವಂಥ ಘಟನೆಗಳು. ಮೊನ್ನೆ ಮೈಸೂರು ಅರಮನೆ ಮುಂದೆ ನಡೆದಂಥ ಘಟನೆಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ, ಇಬ್ಬರು ಹೆಂಗಸರು ಸತ್ತಿದ್ದಾರೆ. ಇವತ್ತಿನವರೆಗೆ ಸರ್ಕಾರ ಅದಕ್ಕೆ ಪರಿಹಾರ ಕೊಟ್ಟಿಲ್ಲ. ಈ ರೀತಿಯಲ್ಲಿ ತಾರತಮ್ಯ, ಅಲ್ಲೆಲ್ಲೋ ಸತ್ತರೆ ಪರಿಹಾರ ಕೊಡುವಂಥ ಸರ್ಕಾರ ಅರಮನೆಯ ಮುಂದೆ, ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ಮುಂದೆ ಈ ರೀತಿ ಕೃತ್ಯ ಆಗಿದೆ ಅಂತ ಹೇಳಿದ್ರೆ ಈ ಆಕಸ್ಮಿಕ ಘಟನೆನೇ ಇರ್ಬೋದು, ಸಾವು ಅವ್ರ ಮನೆಯವ್ರಿಗಾಗಿದೆಯಲ್ಲ ನೋವು, ಅದಕ್ಕೇನು ಪರಿಹಾರ ಕೊಡ್ತೀರ? ನಿಮ್ಮ ಹಣದಿಂದ ಪರಿಹಾರ ಆಗಲ್ಲ. ಆದರೆ ಮಾನವೀಯತೆ ದೃಷ್ಟಿಯಿಂದ ಮಾಡಬೇಕಾಗಿತ್ತು, ಯಾವುದನ್ನು ಮಾಡಿಲ್ಲ. ಹುಬ್ಬಳ್ಳಿ ಘಟನೆಯನ್ನು ನಾವು ನೋಡ್ತಾ ಇದ್ದೀವಿ. ಎರಡು ಥರದ ವಾದಗಳಿದ್ರೂ ಯಾರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ? ಹಂಗಂದ್ರೆ ಯಾವುದೋ ಕಾಂಗ್ರೆಸ್ಸಿನ ಕಾರ್ಪೊರೇಟ್ರ್ ಹೇಳಿದ್ರು ಅಂತೇಳಿ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀರಾ. ಆದರೆ ನಮ್ಮ ಪಕ್ಷದ MLAನ ಶ್ರದ್ಧಾಂಜಲಿ ತೋರಿಸಿದಾರಲ್ಲ, ಸುಳ್ಯ MLAನ, ಅದಕ್ಕೇನು ಕ್ರಮ ತೆಗೆದುಕೊಂಡಿದ್ದೀರಾ? ಈ ರೀತಿಯಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾ ಇರುವಂಥ ಕಾನೂನಿನಲ್ಲಿ ನೀವು ಎಲ್ರಿಗೂ ಒಂದೇ ಕಾನೂನು ಮಾಡಿ ರಾಜ್ಯದಲ್ಲಿ ಶಾಂತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅನ್ನುವಂಥ ಕಾರಣಕ್ಕೆ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅಲ್ಲಿನ ಪೊಲೀಸ್ ಕಮಿಷನರ್ ಹೇಳ್ತಾರೆ ಆ ಮಹಿಳೆ ಬಗ್ಗೆ ಸಾಕಷ್ಟು ದೂರುಗಳಿತ್ತು, ಸಾಕಷ್ಟು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳ್ತಾರೆ. ನೋಡಿ, ಈ ಕೃತ್ಯ ಆಗಿ ಮೊದಲು ಆ ಥರ ಬ್ಯಾಕ್ಗ್ರೌಂಡ್ ಇದ್ದರೆ ಪೊಲೀಸ್ ಕಮಿಷನರು ಅಂಥವ್ರ ಮೇಲೆ ಕ್ರಮ ತಗೋಬಹುದಾಯಿತು. ಈಗ ಈ ಘಟನೆ ಆದ ನಂತರದಲ್ಲಿ ಆರೋಪ ಮಾಡೋದು ಎಷ್ಟು ಸರಿ? ಪೊಲೀಸ್ ಕಮಿಷನರಾಗಿ ಏನು ಮಾಡ್ತಾ ಇದ್ರು ಇಷ್ಟು ದಿನ? ಹಾಗಾದರೆ ಆ ರೀತಿಯಾದಂಥ ವಿಚಾರಗಳಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾಯಿತು. ಅದು ಬಿಟ್ಟು ಈ ರೀತಿಯಾದಂಥ ದುಷ್ಕೃತ್ಯ ನಡೆದ ನಂತರದಲ್ಲಿ ಇದನ್ನು ಮುಚ್ಚಾಕೋಸ್ಕರ ಈ ರೀತಿಯಾದಂಥ ಆರೋಪ ಮಾಡೋದು ಪೊಲೀಸ್ ಇಲಾಖೆಗೆ ಗೌರವ ತರುವಂಥದ್ದಲ್ಲ. ಅದು ಗೃಹ ಇಲಾಖೆಗೆ ಗೌರವ ತರಲ್ಲ. ರಾಜ್ಯದ ಪೊಲೀಸವ್ರಿಗೆ ತುಂಬ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸವ್ರಿಗೆ ಭಾಳ ಗೌರವ ಇದೆ. ಅವ್ರಿಗೆ ನಮ್ಮ ಶಾಸಕರು ಹೇಳಿದ ರೀತಿ ಅವ್ರಿಗೆ ಯಾವುದೋ ಫ್ರೀ ಹ್ಯಾಂಡ್ ಬಿಡೋಕ್ಕೆ ಸಾಧ್ಯ ಇಲ್ಲ. ಇವ್ರು ಪ್ರತಿ ಸ್ಟೇಷನಲ್ಲಿ ಹಾಕ್ಬೇಕಾದ್ರೂ ಇವರು ಲಕ್ಷಾಂತರ ರೂಪಾಯಿ ದುಡ್ಡು ಕಿತ್ಕೊಂಡು ಹಾಕಿದ್ರೆ ಅವ್ರು ಯಾವ ರೀತಿಯಾದಂಥ ನೈತಿಕತೆಯಿಂದ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಕೂಡಲೇ ಗೃಹ ಸಚಿವರಲ್ಲಿ ನಾನು ಮನವಿ ಮಾಡ್ತೀನಿ, ನಿಮ್ಮ ಇಲಾಖೆನ ಅತ್ಯಂತ ಶುದ್ಧ ಹಸ್ತ ಇರ್ತಕ್ಕಂಥ ಅಧಿಕಾರಿಗಳನ್ನ ಫ್ರೀ ಹ್ಯಾಂಡ್ ಬಿಡಿ. ರಾಜ್ಯದ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ನ ಸಟ್ರೇಟ್ ಮಾಡ್ತಾರೆ ಅವ್ರಿಗೆ ಶಕ್ತಿ ಇದೆ. ಅದನ್ನು ಕೆಲಸ ಮಾಡುವಂಥ ಶಕ್ತಿ ನಿಮಗಿರಬೇಕು, ಆಲೋಚನೆ ನಿಮಗಿರಬೇಕು ಅಂತಕ್ಕಂಥ ಒತ್ತಾಯನ ಈ ಸಂದರ್ಭದಲ್ಲಿ ನಾವು ಮಾಡೋಕ್ಕೆ ಇಚ್ಛೆ ಪಡ್ತೇವೆ. ಇದಿಷ್ಟು ಶಾಸಕ ಶ್ರೀವತ್ಸ ಹಾಗೂ ಮಾಜಿ ಶಾಸಕ ಎಲ್ಲಾಗೇತ್ರ ಮಾತುಗಳು. ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಎಲ್ಲ ಕೊಡ್ತಲ್ಲ, ಅವರಿಗೆ ಫ್ರೀ ಹ್ಯಾಂಡ್ ಎಲ್ಲ ಕೊಟ್ಟರೆ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಿದಿಲ್ಲ. ಸೊ ಕೂಡಲೇ ತಪ್ಪು ಯಾರೇ ಮಾಡಿದ್ರು ಕೂಡ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು. ಈ ಮಹಿಳೆ ಏನು ವಿವಸನಗೊಳಿಸಿದ್ರು ಅವರ ವಿರುದ್ಧಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಲ್ಲಿ ನಿರ್ಮಲ್ ಕನ್ನಡ, ಮೈಸೂರು. ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯ ಏನು ಈಗಾಗಲೇ ವಿವಾಸಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ
ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲೂ ಕೂಡ ಮಹಿಳಾ ಮೋರ್ಚಾದ ವತಿಯಿಂದ ಜೊತೆಗೆ ಬಿಜೆಪಿಯ ನಗರಾಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಿಜೆಪಿ ಈಗಾಗಲೇ ಕಾಂಗ್ರೆಸ್ನ ವಿರುದ್ಧ ದೊಡ್ಡ ಮಟ್ಟದ ಘೋಷಣೆ ಕೂಗ್ತಾ ಇದ್ದಾರೆ. ಕಾಂಗ್ರೆಸ್ನ ವಿರುದ್ಧ ಘೋಷಣೆ ಕೂಗುವ ಮೂಲಕವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಲ್ಲೂ ಕೂಡ ಕಾಂಗ್ರೆಸ್ ಏನು ಮಹಿಳೆಯರಿಗೆ ಸುರಕ್ಷತೆ ಆಗ್ತಾ ಇಲ್ಲ, ಜೊತೆಗೆ ಕಾಂಗ್ರೆಸ್ ಈ ರಾಜ್ಯದಿಂದ ತೊಲಗಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಪ್ರತಿಭಟನೆಯಲ್ಲಿ ಶಾಸಕ ಶ್ರೀವತ್ಸ ಇರಬಹುದು, ಜೊತೆಗೆ ನಗರಾಧ್ಯಕ್ಷರಾದಂತಹ ಎಲ್ಲ ಇರಬಹುದು, ಪ್ರತಿಯೊಬ್ಬರು ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನಾನೀಗ ಪ್ರತಿಯೊಬ್ಬರು ಮಾತಾಡ್ಸೋ ಕೆಲಸ ಮಾಡ್ತೀನಿ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀರಾ ಅಂತ? ಎಲ್ಲ ಕಡೆ ಈ ರೀತಿಯ ಘಟನೆಗಳು ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ನಮ್ಮಲ್ಲಿ ಕರ್ನಾಟಕದ ಪೊಲೀಸರು ಅಂದರೆ ಹೆಸರು ಮಾಡಿದ್ದಾರೆ. ಪೊಲೀಸರಿಗೆ ಸ್ವಾತಂತ್ರ್ಯ ಕೊಡಿ, ಪೊಲೀಸರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ, ಹಣ ಕಾಸು ಈಸ್ಕೊಂಡು ಪೋಸ್ಟಿಂಗ್ ಕೊಡಬೇಡಿ. ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ, ಅವರಿಗೆ ಸ್ವಾತಂತ್ರ್ಯ ಕೊಡಿ. ಅವರು ರೌಡಿಗಳನ್ನ ಮಟ್ಟ ಹಾಕ್ತಾರೆ, ಅವ್ರಿಗೆಲ್ಲ ಗೊತ್ತಿದೆ ಯಾರು ಏನು ಅಂತ. ನಿಮ್ಮ ಹಸ್ತಕ್ಷೇಪದಿಂದ ಅವ್ರು ದೂರ ಇದ್ದಾರೆ. ಹಾಗಾಗಿ ಪೊಲೀಸರಿಗೆ ಸ್ವಾತಂತ್ರ್ಯ ಕೊಡಿ, ರೌಡಿಗಳನ್ನು ಮಟ್ಟ ಹಾಕಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ. ಹೆಂಗಸರಿಗೆ ರಕ್ಷಣೆ ಸಿಗ್ತಾ ಇಲ್ಲ. ಮೈಸೂರಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಹೆಣ್ಣು ಮಗಳ ಪೊಲೀಸ್ ಪೇದೆಗೆ ಇನ್ನೊಬ್ಳು ಸಾರ್ವಜನಿಕರು ಬಂದು ಸ್ಟೇಷನ್ ಒಳಗೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಮೈಸೂರಿನಲ್ಲಿ ನಡೆದಿದೆ. ಬೆಲೂನ್ ಮಾರ್ತಾ ಇದ್ದಂಥ ಹೆಣ್ಣು ಮಗಳ ಮೇಲೆ ಆಗಿರುವಂಥ ಘಟನೆಗಳು. ಮೊನ್ನೆ ಮೈಸೂರು ಅರಮನೆ ಮುಂದೆ ನಡೆದಂಥ ಘಟನೆಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ, ಇಬ್ಬರು ಹೆಂಗಸರು ಸತ್ತಿದ್ದಾರೆ. ಇವತ್ತಿನವರೆಗೆ ಸರ್ಕಾರ ಅದಕ್ಕೆ ಪರಿಹಾರ ಕೊಟ್ಟಿಲ್ಲ. ಈ ರೀತಿಯಲ್ಲಿ ತಾರತಮ್ಯ, ಅಲ್ಲೆಲ್ಲೋ ಸತ್ತರೆ ಪರಿಹಾರ ಕೊಡುವಂಥ ಸರ್ಕಾರ ಅರಮನೆಯ ಮುಂದೆ, ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ಮುಂದೆ ಈ ರೀತಿ ಕೃತ್ಯ ಆಗಿದೆ ಅಂತ ಹೇಳಿದ್ರೆ ಈ ಆಕಸ್ಮಿಕ ಘಟನೆನೇ ಇರ್ಬೋದು, ಸಾವು ಅವ್ರ ಮನೆಯವ್ರಿಗಾಗಿದೆಯಲ್ಲ ನೋವು, ಅದಕ್ಕೇನು ಪರಿಹಾರ ಕೊಡ್ತೀರ? ನಿಮ್ಮ ಹಣದಿಂದ ಪರಿಹಾರ ಆಗಲ್ಲ. ಆದರೆ ಮಾನವೀಯತೆ ದೃಷ್ಟಿಯಿಂದ ಮಾಡಬೇಕಾಗಿತ್ತು, ಯಾವುದನ್ನು ಮಾಡಿಲ್ಲ. ಹುಬ್ಬಳ್ಳಿ ಘಟನೆಯನ್ನು ನಾವು ನೋಡ್ತಾ ಇದ್ದೀವಿ. 2 ಥರದ ವಾದಗಳಿದ್ರು. ಯಾರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ? ಹಂಗಂದ್ರೆ ಯಾವುದೋ ಕಾಂಗ್ರೆಸ್ಸಿನ ಕಾರ್ಪೊರೇಟ್ರ್ ಹೇಳಿದ್ರು ಅಂತೇಳಿ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀರಾ. ಆದರೆ ನಮ್ಮ ಪಕ್ಷದ MLAನ ಶ್ರದ್ಧಾಂಜಲಿ ತೋರಿಸಿದಾರಲ್ಲ, ಸುಳ್ಯ MLAನ, ಅದಕ್ಕೇನು ಕ್ರಮ ತೆಗೆದುಕೊಂಡಿದ್ದೀರಾ? ಈ ರೀತಿಯಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾ ಇರುವಂಥ ಕಾನೂನಿನಲ್ಲಿ ನೀವು ಎಲ್ರಿಗೂ ಒಂದೇ ಕಾನೂನು ಮಾಡಿ ರಾಜ್ಯದಲ್ಲಿ ಶಾಂತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅನ್ನುವಂಥ ಕಾರಣಕ್ಕೆ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅಲ್ಲಿನ ಪೊಲೀಸ್ ಕಮಿಷನರ್ ಹೇಳ್ತಾರೆ ಆ ಮಹಿಳೆ ಬಗ್ಗೆ ಸಾಕಷ್ಟು ದೂರುಗಳಿತ್ತು, ಸಾಕಷ್ಟು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳ್ತಾರೆ. ನೋಡಿ, ಈ ಕೃತ್ಯ ಆಗಿ ಮೊದಲು ಆ ಥರ ಬ್ಯಾಕ್ಗ್ರೌಂಡ್ ಇದ್ದರೆ ಪೊಲೀಸ್ ಕಮಿಷನರು ಅಂಥವ್ರ ಮೇಲೆ ಕ್ರಮ ತಗೋಬಹುದಾಯಿತು. ಈಗ ಈ ಘಟನೆ ಆದ ನಂತರದಲ್ಲಿ ಆರೋಪ ಮಾಡೋದು ಎಷ್ಟು ಸರಿ? ಪೊಲೀಸ್ ಕಮಿಷನರಾಗಿ ಏನು ಮಾಡ್ತಾ ಇದ್ದ ಇಸ್ತೀನಿ ಹಾಗಾದ್ರೆ? ಆ ರೀತಿಯಾದಂಥ ವಿಚಾರಗಳಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾಯಿತು. ಅದು ಬಿಟ್ಟು ಈ ರೀತಿಯಾದಂಥ ದುಷ್ಕೃತ್ಯ ನಡೆದ ನಂತರದಲ್ಲಿ ಇದನ್ನು ಮುಚ್ಚಾಕೋಸ್ಕರ ಈ ರೀತಿಯಾದಂಥ ಆರೋಪ ಮಾಡೋದು ಪೊಲೀಸ್ ಇಲಾಖೆಗೆ ಗೌರವ ತರುವಂಥದ್ದಲ್ಲ. ಅದು ಗೃಹ ಇಲಾಖೆಗೆ ಗೌರವ ತರಲ್ಲ. ರಾಜ್ಯದ ಪೊಲೀಸವ್ರಿಗೆ ತುಂಬ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸವ್ರಿಗೆ ಭಾಳ ಗೌರವ ಇದೆ. ಅವ್ರಿಗೆ ನಮ್ಮ ಶಾಸಕರು ಹೇಳಿದ ರೀತಿ ಅವ್ರಿಗೆ ಯಾವುದೋ ಫ್ರೀ ಹ್ಯಾಂಡ್ ಬಿಡೋಕ್ಕೆ ಸಾಧ್ಯ ಇಲ್ಲ. ಇವ್ರು ಪ್ರತಿ ಸ್ಟೇಷನಲ್ಲಿ ಹಾಕ್ಬೇಕಾದ್ರೂ ಇವರು ಲಕ್ಷಾಂತರ ರೂಪಾಯಿ ದುಡ್ಡು ಕಿತ್ಕೊಂಡು ಹಾಕಿದ್ರೆ ಅವ್ರು ಯಾವ ರೀತಿಯಾದಂಥ ನೈತಿಕತೆಯಿಂದ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಕೂಡಲೇ ಗೃಹ ಸಚಿವರಲ್ಲಿ ನಾನು ಮನವಿ ಮಾಡ್ತೀನಿ, ನಿಮ್ಮ ಇಲಾಖೆನ ಅತ್ಯಂತ ಶುದ್ಧಾಸ್ತ ಇರ್ತಕ್ಕಂಥ ಅಧಿಕಾರಿಗಳನ್ನ ಫ್ರೀ ಹ್ಯಾಂಡ್ ಬಿಡಿ. ರಾಜ್ಯದ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ನ ಸೆಟ್ರೇಟ್ ಮಾಡ್ತಾರೆ ಅವ್ರಿಗೆ ಶಕ್ತಿ ಇದೆ. ಅದನ್ನು ಕೆಲಸ ಮಾಡುವಂಥ ಶಕ್ತಿ ನಿಮಗಿರಬೇಕು, ಆಲೋಚನೆ ನಿಮಗಿರಬೇಕು ಅಂತಕ್ಕಂಥ ಒತ್ತಾಯನ ಈ ಸಂದರ್ಭದಲ್ಲಿ ನಾವು ಮಾಡೋಕ್ಕೆ ಇಚ್ಛೆ ಪಡ್ತೇವೆ. ಇದಿಷ್ಟು ಶಾಸಕ ಶ್ರೀವತ್ಸ ಹಾಗೂ ಮಾಜಿ ಶಾಸಕ ಎಲ್ಲಾಗೇತ್ರ ಮಾತುಗಳು. ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಎಲ್ಲ ಕೊಡ್ತಲ್ಲ, ಅವರಿಗೆ ಫ್ರೀ ಹ್ಯಾಂಡ್ ಎಲ್ಲ ಕೊಟ್ಟರೆ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಿದಿಲ್ಲ. ಸೊ ಕೂಡಲೇ ತಪ್ಪು ಯಾರೇ ಮಾಡಿದ್ರು ಕೂಡ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು. ಈ ಮಹಿಳೆ ಏನು ವಿವಸನಗೊಳಿಸಿದ್ರು ಅವರ ವಿರುದ್ಧಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಲ್ಲಿ, ಕನ್ನಡ, ಮೈಸೂರು.